ನಮಸ್ಕಾರ. ನಾನು ವೆಂಕಟಾಚಲಪತಿ, ಜಿಲ್ಲಾಧ್ಯಕ್ಷ ಆಮ್ ಆದ್ಮಿ ಪಕ್ಷ, ಕೋಲಾರ ಜಿಲ್ಲೆ. ಸರ್, ಈಗ ಸಂವಿಧಾನ ದುಸ್ಥಿತಿಯಲ್ಲಿದೆ, ಅಪಾಯದಲ್ಲಿದೆ. ಪ್ರಜಾಪ್ರಭುತ್ವಕ್ಕೆ ಏನು ಮಾಡಬೇಕು, ಪ್ರಜಾಪ್ರಭುತ್ವ ಅಂದರೆ ಏನು, ನಾವೇನು ಮಾಡ್ತಾಯಿದ್ದೀರಿ ಅನ್ನೋದು ಮೂರ್ಖ ಮೋದಿ ಬಿಹಾರ ಚುನಾವಣೆಯಲ್ಲಿ ತೋರಿಸಿದ್ರು. ಸಾವಿರಾರು ಕೋಟಿ ರೂಪಾಯಿ ಹಣನ ನೇರವಾಗಿ DBT ಮುಖಾಂತರ ಜನರಿಗೆ ಆಮಿಷ ಕೊಡೋದ್ರ ಮುಖಾಂತರ ಚುನಾವಣೆ ಗೆಲ್ಲೋ ಉದ್ದೇಶಕ್ಕೆ 10,000 ರೂಪಾಯಿ ಹಾಕಿದ್ರು. ಆಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸಿದ್ರು, ಆಮಿಷ ಒಡ್ಡಿದ್ರು, ಚುನಾವಣೆ ಗೆದ್ದರು. ಆ ಚುನಾವಣೆಯನ್ನು ಗೆದ್ದಂಥ ಸಂದರ್ಭದಲ್ಲಿ ಮೂರ್ಖ ರಾಹುಲ್ ಗಾಂಧಿ ಏನು ಮಾಡಿದರು, ಇದು ಸಂವಿಧಾನ ಅಪಾಯದಲ್ಲಿದೆ, ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೆ, ಸಂವಿಧಾನ ವಿರೋಧಿ ಕೆಲಸಗಳು BJP ಸರ್ಕಾರ ಮಾಡ್ತಾಯಿದೆ ಅಂತಂದರು. ಅದೇ ರಾಹುಲ್ ಗಾಂಧಿ, ಆಪೋಸಿಷನ್ ಲೀಡರ್ ಆದಂಥ ರಾಹುಲ್ ಗಾಂಧಿಯವರು ಇವತ್ತು ತಮಿಳುನಾಡು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಚುನಾವಣೆಯಲ್ಲಿ DMK ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಏನು DMK ಅವರು ಇವತ್ತು ಮಾಡ್ತಾ ಇದ್ದಾರೆ, ಏನು ಅವ್ರಿಗಿಂತಲೂ ಇವರು ಭಿನ್ನ. 5,000 ರೂಪಾಯಿನ ನೇರವಾಗಿ ವರ್ಗಾವಣೆ ಮಾಡಿದ್ದಾರೆ ಮಹಿಳೆಯರಿಗೆ. ಇನ್ನೂ ಸಾಕಷ್ಟು ಆಮಿಷಗಳನ್ನು ಕೊಟ್ಟಿದ್ದಾರೆ. ಬರುವಂಥ ತಿಂಗಳಲ್ಲಿ 5,000 ಅಥವಾ 3,000 ಈ ಥರ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸಾಕಷ್ಟು ಆಮಿಷಗಳನ್ನು ಒಡ್ಡಿ ಚುನಾವಣೆಗೆ ಹೋಗೋದಾದರೆ ಯಾರ್ದು ದುಡ್ಡು, ಯಾರ ತೆರಿಗೆ ಹಣನ ಇವರು ಖರ್ಚು ಮಾಡ್ತಾ ಇದ್ದಾರೆ. ಇವರು ದುಡ್ದಿರೋಂಥ ಬಿಸ್ನೆಸ್ ಮಾಡಿ ಏನಾದರೂ ಇವರು ದುಡ್ದಿದ್ರೆ ಸ್ಟಾಲಿನ್ ಅವರು ಹಂಚಲಿ, ಸಂತೋಷ ಆಗುತ್ತೆ, ಜನಗಳು ಎಂಜಾಯ್ ಮಾಡ್ತಾರೆ. ನಮ್ಮ ದುಡ್ಡು ನಮ್ಮ ಹತ್ರ ಟ್ಯಾಕ್ಸ್ ಹಾಕೋದು, ನಮ್ಮ ಟ್ಯಾಕ್ಸನ್ನು ತೊಗೊಂಡೋಗೋದು, ಇವರು ಚುನಾವಣೆ ಗೆಲ್ಲೋದಾದರೆ ಎಲ್ಲಿದೆ ಪ್ರಜಾಪ್ರಭುತ್ವ? ವೇರ್ ಇಸ್ ದ ಡೆಮಾಕ್ರಸಿ? ಇದೇನಾ ಡೆಮಾಕ್ರಸಿ? ಇದೇನಾ ಬಾಬಾ ಸಾಹೇಬರು ಕೊಟ್ಟಂಥ ಡೆಮಾಕ್ರಸಿ? ಇದನ್ನು ನಾವು ಪಾಲಿಸ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ಜನರು ಎಚ್ಚೆತ್ಕೊಳ್ಬೇಕು. 5,000 10,000ಕ್ಕೆ ಆಮಿಷಕ್ಕೊಳಗಾಗಿ ತಮ್ಮ ಮತನ ಯಾರಿಗೆ ಬೇಕು ಅವರು ಯಾರು ಒಳ್ಳೆ ಸರ್ಕಾರ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಕೊಡಲಿ. ಈ ಥರ ಆಮಿಷ ಕೊಡೋವಂಥವ್ರನ್ನ ದೂರ ತಳ್ಳಿ, ಡೆವಲಪ್ ಮಾಡೋವಂಥ ಸರ್ಕಾರಗಳು, ಡೆವಲಪ್ ಮಾಡೋವಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಕೂಡಿಸಿ ಆಳ್ವಿಕೆ ಮಾಡೋಕ್ಕೆ ಅನುವು ಮಾಡಿಕೊಡ್ಲಿ, ಜನ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ ಸರ್.